ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ನಟಿ ರಾಧಿಕಾ ಪಂಡಿತ್ ಸಿಮ್ ಹ್ಯಾಕ್. ರಾಧಿಕಾ ನಂಬರ್ನಿಂದ ಹಲವರಿಗೆ ಮೆಸೇಜ್. ಸಿಐಡಿ ಮೊರೆ ಹೋದ ಸ್ಯಾಂಡಲ್ವುಡ್ ನಟಿ. ಎರಡು 2008ರ ಬಾಟ್ಲಾ ಹೌಸ್ ಎನ್ಕೌಂಟರ್ ಕೇಸ್. ಪೊಲೀಸರು ಮಾಡಿದ್ದು ಸರಿ ಎಂದ ನ್ಯಾಯಾಲಯ. ಕಡೆಗೂ ಸತ್ಯಕ್ಕೆ ಸಿಕ್ತು ಜಯ. ದೆಹಲಿಯ ಸಾಕೇತ್ ಕೋರ್ಟ್ ಮಹತ್ವದ ತೀರ್ಪು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ. ನಾಳೆ ರಾತ್ರಿಯಿಂದ 108 ಆಂಬ್ಯುಲೆನ್ಸ್ ಮುಷ್ಕರ. ಮಾತುಕತೆಗೆ ಮುಂದಾಗುತ್ತಾ ಸರ್ಕಾರ. ರಾಜ್ಯದ ಹಲವೆಡೆ ಅಬ್ಬರಿಸಿದ ವರ್ಷಧಾರೆ. ಯಾದಗಿರಿಯ ಬಸವಸಾಗರದಲ್ಲಿ ಜಲಧಾರೆ. ನದಿ ಪಾತ್ರದ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ. ಕಾರ್ಗಿಲ್ ವಿಜಯೋತ್ಸವಕ್ಕೆ 14 ವರ್ಷ. ಹುತಾತ್ಮ ಯೋಧರ ಹೆಸರಲ್ಲಿ ವಿಜಯ ದಿವಸ ಆಚರಣೆ. ದೇಶಾದ್ಯಂತ ವಿಜಯೋತ್ಸವಕ್ಕೆ ಸಿದ್ಧತೆ. ಇದೀಗ ಬಂದ ಸುದ್ದಿ. ಖ್ಯಾತ ನಟಿ ರಾಧಿಕಾ ಪಂಡಿತ್ ಸಿಮ್ ಹ್ಯಾಕ್ ಆಗಿದೆ. ನೀವು ನಮ್ಮದೇ ಇದ್ರೂ ಇದು ನಿಜ. ಯಾಕಂದ್ರೆ ಕಳೆದ 8 ವರ್ಷಗಳಿಂದ ವೋಡಾಫೋನ್ ಸಿಮ್ ಮೊಬೈಲ್ ನಂಬರ್ 9886535137 ಕಳೆದ 4 ದಿನಗಳಿಂದ ರಾಧಿಕಾ ಈ ನಂಬರನ್ನು ಬಳಸ್ತಾ ಇರಲಿಲ್ಲ. ಆದರೆ ಸಿನಿಮಾ ಇಂಡಸ್ಟ್ರೀಸ್ನ ಕೆಲವರಿಗೆ ರಾಧಿಕಾ ನಂಬರ್ನಿಂದ ಮೆಸೇಜ್ಗಳು ಹರಿದಾಡ್ತಾ ಇದ್ದಾವೆ. ಕೆಲ ಖ್ಯಾತ ನಿರ್ದೇಶಕರಿಗೆ, ನಟರಿಗೂ ಕೂಡ ರಾಧಿಕಾ ನಂಬರ್ನಿಂದ ಮೆಸೇಜ್ಗಳ ಸುರಿ ಮಳೆಗರೆದಿದೆ. ಇದರಿಂದ ಬೆಚ್ಚಿ ಬಿದ್ದಿದ್ದ ರಾಧಿಕಾ ಪೋಷಕರು ಸಿಐಡಿ ಪೊಲೀಸರ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಡಬೇಕು. ಈಗ ಶುರು ಮಾಡಬೇಕು. ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೀವು ಸುಮ್ಮನೆ ಹಾಕಿದ್ರಿ ಹೌದು. ಅಂಡ್ ಪ್ಲಸ್ ಇದು ಹೊರಗಡೆ ಬಂದ್ರೆ ನಮಗೆ ಕಷ್ಟ ಆಗುತ್ತೆ. ಅವ್ರನ್ನ ಹಿಡ್ಕೋಬೇಕು ಅಂತ ಕೂಡ ನಾಳೆ ನೀವು ಕೊಡ್ತೀರಾ? ಯಾರಂತ ಗೊತ್ತಾಯ್ತು? ಇಲ್ಲ, ಯಾರಂತ ಗೊತ್ತಾಗಲಿಲ್ಲ. ಏನೋ ಟ್ರೇಸ್ ಮಾಡಬೇಕು. ಹೌದು, ನನ್ನ ನಂಬರಿಂದ ನಾನು 3 ನಂಬರಿಂದ ಮೆಸೇಜ್ ಹೋಗ್ತಿದೆ. ಈಗ ನಿಮಗೂ ಬಂತಾ? ಅದೇ ಸರಿ, ಬನ್ನಿ ನಾಳೆ ಎಲ್ಲಿದ್ದೀರಾ? ನಂಗೆ ಡೌಟ್ ಬಂತು. ಹಾಯ್ ಕಿಶನ್ ಪುಟ್ಟ ಅಂತ ಕರೆಯಲ್ಲ, ಗೊತ್ತು ನನಗೆ. ಎಲ್ಲಿದ್ದೀರಾ ಅಂದ್ರೆ ಬಹದ್ದೂರ್ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ. ಸರಿ, ಬನ್ನಿ. ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಏನು ಗೊತ್ತಾಗಿಲ್ಲ ಅಂತ. ಗೊತ್ತಾಗಿಲ್ಲ. ಈಗ ಶುರು ಮಾಡಬೇಕು. ಕಂಪ್ಲೇಂಟ್ ಕೊಡಬೇಕು. ಈಗ ಶುರು ಮಾಡಬೇಕು. ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೀವು ಸುಮ್ಮನೆ ಹಾಕಿದ್ರಿ. ಹೌದು. ಅಂಡ್ ಪ್ಲಸ್ ಇದು ಹೊರಗಡೆ ಬಂದ್ರೆ ನಮಗೆ ಕಷ್ಟ ಆಗುತ್ತೆ. ಅವ್ರನ್ನ ಹಿಡ್ಕೋಬೇಕು ಅಂತ ಕೂಡ ನಾಳೆ ನೀವು ಕೊಡ್ತೀರಾ? ಯಾರಂತ ಗೊತ್ತಾಯ್ತು? ಇಲ್ಲ, ಯಾರಂತ ಗೊತ್ತಾಗಲಿಲ್ಲ. ಏನೋ ಟ್ರೇಸ್ ಮಾಡಬೇಕು. ಹೌದು, ನನ್ನ ನಂಬರಿಂದ ನಾನು 3 ನಂಬರಿಂದ ಮೆಸೇಜ್ ಹೋಗ್ತಿದೆ. ಈಗ ನಿಮಗೂ ಬಂತಾ? ಅದೇ ಸರಿ, ಬನ್ನಿ ನಾಳೆ ಎಲ್ಲಿದ್ದೀರಾ? ನಂಗೆ ಡೌಟ್ ಬಂತು. ಹಾಯ್ ಕಿಶನ್ ಪುಟ್ಟ ಅಂತ ಕರೆಯಲ್ಲ, ಗೊತ್ತು ನನಗೆ. ಎಲ್ಲಿದ್ದೀರಾ ಅಂದ್ರೆ ಬಹದ್ದೂರ್ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ. ಸರಿ, ಬನ್ನಿ. ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಏನು ಗೊತ್ತಾಗಿಲ್ಲ ಅಂತ. ಗೊತ್ತಾಗಿಲ್ಲ. ಈಗ ಶುರು ಮಾಡಬೇಕು. ಕಂಪ್ಲೇಂಟ್ ಕೊಡಬೇಕು. ಈಗ ಶುರು ಮಾಡಬೇಕು. ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೀವು ಸುಮ್ಮನೆ ಹಾಕಿದ್ರಿ. ಹೌದು. ಅಂಡ್ ಪ್ಲಸ್ ಇದು ಹೊರಗಡೆ ಬಂದ್ರೆ ನಮಗೆ ಕಷ್ಟ ಆಗುತ್ತೆ. ಅವ್ರನ್ನ ಹಿಡ್ಕೋಬೇಕು ಅಂತ ಕೂಡ ಎಸ್, ಇದು ತಂತ್ರಜ್ಞಾನದಿಂದ ಎಷ್ಟು ಉಪಕಾರ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅಪಕಾರಿಯಾಗುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಸೃಷ್ಟಿಸಿರುವಂಥದ್ದು ನಟಿ ರಾಧಿಕಾ ಪಂಡಿತ್ ಸಿಮ್ ಹ್ಯಾಕ್ ಪ್ರಕರಣ. ನೀವು ನಮ್ಮದೇ ಇದ್ರೂ ಕೂಡ ಇದು ನಿಜ. ಯಾಕಂದರೆ ಕಳೆದ 8 ವರ್ಷಗಳಿಂದ ಒಂದು ವೋಡಾಫೋನ್ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ರು ನಟಿ ರಾಧಿಕಾ ಪಂಡಿತ್. ಅದರ ನಂಬರ್ 9886535137 ಆಗಿತ್ತು. ಕಳೆದ 4 ದಿನಗಳಿಂದ ರಾಧಿಕಾ ಪಂಡಿತ್ ಈ ಒಂದು ನಂಬರನ್ನು ಉಪಯೋಗಿಸ್ತಾ ಇರಲಿಲ್ಲ.
ಈ ನಂಬರಿಂದ ಕೆಲ ಗಾಂಧಿನಗರದ ಕೆಲ ನಿರ್ದೇಶಕರಿಗೆ, ನಿರ್ಮಾಪಕರುಗಳಿಗೆ, ನಟರುಗಳಿಗೆ ಒಂದು ಸಂದೇಶ ಹೋಗಿದೆ. ಸೊ ಅದು 4 ದಿನಗಳಿಂದ ಉಪಯೋಗಿಸದೇ ಇದ್ದರೂ ಕೂಡ ರಾಧಿಕಾ ಪಂಡಿತರವರಿಂದ ಈ ಒಂದು ಮೆಸೇಜ್ ಹೋಗಿರೋದು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣ ಆಗಿದೆ. ಹಾಗೆ ಮೊಬೈಲ್ ಸಿಮ್ ಹ್ಯಾಕ್ ಆಗಿದೆ ಅನ್ನೋ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ತಂತ್ರಜ್ಞಾನದಿಂದ ಈ ಒಂದು ಮೊಬೈಲ್ ಸಿಮ್ ಹ್ಯಾಕ್ ಮಾಡಿರುವಂಥದ್ದು, ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಈಗ? ಖಂಡಿತ ಗುರುಪ್ರಸಾದ್, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳ ಮತ್ತು ಸಿನಿಮಾ ನಟರ ಮೊಬೈಲ್ ನಂಬರ್ ಇರೋದು ಮತ್ತೆ ಇಮೇಲ್ ಅಥವಾ ಫೇಸ್ಬುಕ್ ಇರೋದು ಇವನ್ನ ಹ್ಯಾಕ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದ್ರೆ ಒಂದ್ ರೀತಿ ಹ್ಯಾಕ್ ಬಿಟ್ಟು ಅವ್ರಿಗೆ ಇಷ್ಟ ಬಂದವ್ರಿಗೆ ತಮಗೆ ಬೇಕಾದ ಒಂದು ಸಂದೇಶಗಳನ್ನ ಅಥವಾ ಮೆಸೇಜ್ಗಳನ್ನ ಪಾಸ್ ಮಾಡಿ ಒಂದ್ ರೀತಿ ವಿಕೃತ ಆನಂದ ಪಡೆಯುವ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ಪರ್ಸನಲ್ ಫೇಸ್ಬುಕ್ ಅಕೌಂಟ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ರು. ಆ ಒಂದು ಫೇಸ್ಬುಕ್ ಅಕೌಂಟ್ ಅನ್ನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕೂಡ ಹ್ಯಾಕ್ ಮಾಡಿ ಅವ್ರಿಗೆ ಬೇಕಾದವ್ರಿಗೆ ಮೆಸೇಜ್ ಕೂಡ ಮಾಡಿದ್ರು. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಇವತ್ತಂದ್ರೆ ಒಂದು ಪ್ರಕರಣ ಕೂಡ ಹೊರಗೆ ಬಂದಿದೆ. ಅದು ಖ್ಯಾತ ನಟಿಯಾದಂತ ರಾಧಿಕಾ ಪಂಡಿತ್ ಅವರ ಮೊಬೈಲ್ ನಂಬರ್ ಏನಿದೆ ಇದು ಹ್ಯಾಕ್ ಆಗಿದೆ. ಅವರು ಒಂದು ಸಿಮ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಕಳೆದ 8 ವರ್ಷಗಳಿಂದ ಒಂದೇ ನಂಬರ್ ಅನ್ನು ಯೂಸ್ ಮಾಡ್ತಾರೆ. ಅದು ವೋಡಾಫೋನ್ ಸಂಬಂಧಪಟ್ಟ ನಂಬರ್. ಆ ಮೊಬೈಲ್ ನಂಬರ್ ಕೂಡ ಈಗಾಗಲೇ ಸುವರ್ಣ ನ್ಯೂಸ್ ವೀಕ್ಷಕರು ನೋಡ್ತಾ ಇದ್ರೆ 9886535137 ಅಂತ ಇದು ವೋಡಾಫೋನ್ ಕಂಪ್ನಿಗೆ ಸೇರಿದಂತ ನಂಬರ್. ಸುಮಾರು 8 ವರ್ಷಗಳಿಂದ ಈ ಒಂದೇ ನಂಬರ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಆದ್ರೆ ಕಳೆದ 4 ದಿವಸಗಳ ಹಿಂದೆ ಏನಾಯ್ತು ಅಂದ್ರೆ ರಾಧಿಕಾ ಪಂಡಿತ್ ಅವರು ಒಬ್ಬರಿಗೆ ಕರೆ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಆ ಕರೆ ಕಟ್ ಆಗುತ್ತೆ. ಅಂದ್ರೆ ಯಾವ್ದೋ ಒಂದು ಕಾರಣಕ್ಕೋಸ್ಕರ ಬಹುಶಃ ಬ್ಲಾಕ್ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಆ ಸಿಮ್ ಅನ್ನ ಯೂಸ್ ಮಾಡೋದನ್ನ ಡ್ರಾಪ್ ಮಾಡ್ತಾರೆ. ಅದಾದ್ಮೇಲೆ ಸಾಕಷ್ಟು ಜನ ಕೂಡ ಒಂದು ಮೆಸೇಜ್ ಅನ್ನು ಹೋಗುತ್ತಂದ್ರೆ ಅವ್ರು ಏನು ಸಿಮ್ ಅನ್ನ ಬಳಸ್ತಾ ಇರೋದಲ್ಲ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಹೋಗುತ್ತೆ. ಮೊದಲನೇದಾಗಿ ಮುಖ್ಯವಾಗಿ ಯೋಗರಾಜ್ ಭಟ್ ಇದ್ದಾರೆ, ಅವರ ಗುರುಗಳೇ ಇದ್ದಾರೆ, ಸುಬ್ಬು ಅಂತ ಒಬ್ಬ ವ್ಯಕ್ತಿ ಇರ್ತಾರೆ, ಅವರು ಕೂಡ ಒಂದು ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಅಲ್ಲಿ ಏನಿರುತ್ತೆ ಅಂದ್ರೆ ಮುಖ್ಯವಾಗಿ ನಂಗೊಂದು ಆಕ್ಟ್ರೆಸ್ ನಂಬರ್ ಬೇಕು ಅನ್ನೋ ಒಂದು ಮೆಸೇಜ್ ರಾಧಿಕಾ ಪಂಡಿತ್ ಅವರಿಂದ ಹೋಗುತ್ತೆ. ನಟಿಯರ ನಂಬರ್ ಕಳಿಸಿ ಅಂತ ಒಂದು ಮೆಸೇಜ್ ಹೋಗುತ್ತೆ. ಅವರು ತಕ್ಷಣ ರಾಧಿಕಾ ಪಂಡಿತ್ ಅವರು ಕೇಳಿದ್ರಲ್ವ ಅನ್ನೋ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ನಂಬರ್ಗಳು ಕೂಡ ಅವ್ರು ಆ ನಂಬರ್ಗೆ SMS ಮಾಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಬಹುಶಃ ಅದು ರಾಧಿಕಾ ಪಂಡಿತ್ ನಂಬರ್ ಯೂಸ್ ಮಾಡ್ತಿಲ್ಲ ಅನ್ನೋ ಒಂದು ಅವ್ರಿಗೂ ಕೂಡ ಗೊತ್ತ. ಮತ್ತೆ ಅದಾದ ಮೇಲೆ ಮಾಸ್ಟರ್ ಕಿಶನ್ ಏನಿದ್ದಾರೆ ಅವ್ರಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ, ಅವರ್ ಯು ಅನ್ನೋ ಒಂದು ಮೆಸೇಜ್ ಕೂಡ ಹೋಗುತ್ತೆ. ಅವರು ಕೂಡ ರಿಪ್ಲೈ ಮಾಡ್ತಾರೆ. ಅಂದ್ರೆ ಇಬ್ರು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಇದು ರಾಧಿಕಾ ಪಂಡಿತ್ ನಂಬರ್ ಅನ್ನೋ ಒಂದು ಡೌಟ್ ಕೂಡ ಯಾರಿಗೂ ಬಂದಿರಲ್ಲ. ಯಾಕಂದ್ರೆ ಇದು ರಾಧಿಕಾ ಪಂಡಿತ್ ನಂಬರ್ ಹಾಗೆ ಕಾಣ್ಕೋಸ್ಕರ ಬಹುಶಃ ನಾವು ಅವರ ಹತ್ರ ಮೆಸೇಜ್ ಮಾಡ್ತೀವಿ ಅನ್ನೋ ದಿನದಲ್ಲಿ ಅವ್ರು ಕೂಡ ಮೆಸೇಜ್ ಮಾಡ್ತಾರೆ. ಆದ್ರೆ ರಾಧಿಕಾ ಪಂಡಿತ್ಗೆ ಬಹುಶಃ 2 ದಿವಸ ಆದ್ಮೇಲೆ ಗೊತ್ತಾಗುತ್ತೆ ಅದು ಹ್ಯಾಕ್ ಆಗಿದೆ ಅಂತೇಳಿ. ಗುರುರಾಜ್. ರವಿ, ಕಳೆದ 1-2 ದಿನಗಳ ಹಿಂದಷ್ಟೇ ಒಂದು ಪತ್ರಿಕೆಯಲ್ಲಿ ಒಂದು ಸುದ್ದಿ ಇತ್ತು, ಒಂದು ದಾಖಲಾಗಿತ್ತು. ಸೊ ಅದರಲ್ಲಿ ವಿಶ್ವದಲ್ಲಿ 1,500 ಕೋಟಿ ಮೊಬೈಲ್ ಸಿಮ್ಗಳು ಹ್ಯಾಕ್ ಆಗಿರುವಂಥದ್ದು. ಇದನ್ನು ಉಗ್ರಗಾಮಿ ಚಟುವಟಿಕೆಗಳು ಬಳಸ್ಕೋಬೋದು ಅಥವಾ ಯಾವುದೇ ಒಂದು ಕೆಟ್ಟ ಚಟುವಟಿಕೆಗಳು ಬಳಸ್ಕೋಬೋದು. ಸೊ ಇದು ಅಂಡರ್ ಸೈಬರ್ ಕ್ರೈಮ್ ಅಪರಾಧದ ಅಡಿ ಬರುತ್ತೆ. ಸೊ ಆ ಒಂದು ಪೊಲೀಸ್ಗೆ ಅಥವಾ ಸೈಬರ್ ಕ್ರೈಮ್ ಅಪರಾಧಕ್ಕೆ ಅವರೇನು ಕಂಪ್ಲೇಂಟ್ ಕೊಡ್ಬೋದಾ? ಯಾವ ರೀತಿ ಇದನ್ನು ಬಗೆಹರಿಸ್ತಾರೆ ಅಂತ? ಖಂಡಿತವಾಗಿ. ಯಾಕಂದ್ರೆ 4 ದಿವಸಗಳ ಹಿಂದೆ ಹ್ಯಾಕ್ ಆಗಿರೋದು ಬಹುಶಃ ರಾಧಿಕಾ ಪಂಡಿತ್ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಅಂದ್ರೆ ಯೋಗರಾಜ್ ಭಟ್ ಅವ್ರ ಗುರುಗಳಿಗೂ ಕೂಡ ಮೆಸೇಜ್ ಹೋಗಿದೆ. ಮತ್ತೆ ಇಂಡಸ್ಟ್ರಿಯ ಕೆಲ ಖ್ಯಾತ ನಿರ್ಮಾಪಕರು ಇರ್ಬೋದು, ನಟರಿರ್ಬೋದು, ಅವರು ಕೂಡ ಮೆಸೇಜ್ ಹೋಗಿದೆ. ಮತ್ತೆ ಮಾಸ್ಟರ್ ಕಿಶನ್ ಅವರು ಕೂಡ ಮೆಸೇಜ್ ಹೋಗಿರೋದು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ರಾಧಿಕಾ ಪಂಡಿತ್ ಈ ಮೆಸೇಜ್ ಅನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಇದ್ರಲ್ಲೂ ಕೂಡ ಅವರಿದ್ರು. ಯಾಕಂದ್ರೆ ರಾಧಿಕಾ ಸಿಮ್ ಬ್ಲಾಕ್ ಆಗಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರು ಕರೆ ಮಾಡಿದಾಗ ಅಂದ್ರೆ ಯಾವ ವ್ಯಕ್ತಿಗಳು ಮೆಸೇಜ್ ಬಂತಲ್ಲ ಅವರು ಕರೆ ಮಾಡಿದಾಗ ರಾಧಿಕಾ ಪಂಡಿತ್ ಆ ಮೊಬೈಲ್ ರಿಸೀವ್ ಮಾಡ್ತಿರ್ಲಿಲ್ಲ, ಮತ್ತೆ ಯಾವ್ದೋ ಒಂದು ಉತ್ತರ ಕೂಡ ಕೊಡ್ತಿರ್ಲಿಲ್ಲ. ಆಮೇಲೆ ಅಂದ್ರೆ ಇವತ್ತು ಬೆಳಿಗ್ಗೆ ಏನಾಗಿದೆ ಅವ್ರ ತಂದೆ ಏನಿದ್ರೆ ಅವ್ರ ತಂದೆಗೆ ಕೆಲವರು ಫೋನ್ ಮಾಡ್ತಾರೆ. ಅಂದ್ರೆ ಯಾವ್ದೋ ಒಂದು ಕಾರ್ಯಕ್ರಮ ಇದೆ ಆದ್ರೆ ರಾಧಿಕಾ ಮೊಬೈಲ್ ರಿಸೀವ್ ಮಾಡ್ತಿಲ್ಲ ಅಂತ ಕರೆ ಬರ್ತಾರೆ. ಆದ್ರೆ ಅವ್ರ ತಂದೆ ಏನ್ ಮಾಡ್ತಾರೆ ಸ್ಪಷ್ಟಪಡಿಸ್ತಾರೆ, ರಾಧಿಕಾ ಪಂಡಿತ್ ಮೊಬೈಲ್ ಯೂಸ್ ಮಾಡಿ 4 ದಿವಸ ಆಯ್ತು, ಆ ನಂಬರ್ ಇಲ್ಲ ಅನ್ನೋ ಒಂದು ವಿಷಯ ಗೊತ್ತಾದಾಗ ನನಗೆ ಮೆಸೇಜ್ ಬಂದಿದೆಯಲ್ಲ ಅಂತ ಒಂದು ಕುತೂಹಲ ಕೂಡ ಮಾಡ್ತಾರೆ. ಇವತ್ತು ಸಂಜೆ ಕೂಡ ಒಂದು ದಿಲ್ಮಾಲ ಒಂದು ಸಿನಿಮಾದ ಒಂದು ಪ್ರೆಸ್ ಮೀಟ್ ಮತ್ತೆ ಮತ್ತೊಬ್ರು ಕೂಡ ಮೆಸೇಜ್ ಗಳನ್ನ ತೋರಿಸ್ತಾರೆ. ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಧಿಕಾ ಪಂಡಿತ್ ಮೊಬೈಲ್ ಯೂಸ್ ಮಾಡಿ 4 ದಿವಸಗಳ ಹಿಂದೆ ಆಯ್ತು. ಆದ್ರೆ ಇವತ್ತು ಮತ್ತೆ 4 ದಿವಸಗಳನ್ನು ಕೂಡ ನಿರಂತರವಾಗಿ ಮೆಸೇಜ್ಗಳು ಹರಿದಾಡ್ತಿವೆ. ಆ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ರಾಧಿಕಾ ಪಂಡಿತ್ ಬೆಚ್ಚಿ ಬಿದ್ಲು ಅನ್ಬೋದು. ಅವ್ರ ತಂದೆ ಮತ್ತೆ ತಾಯಿ ಕೂಡ ಎಲ್ಲರೂ ಕೂಡ ಶಾಕ್ ಆಯ್ತು. ಯಾಕಂದ್ರೆ ನಾನು ಮೊಬೈಲ್ ಯೂಸ್ ಮಾಡ್ತಿಲ್ಲ ಆದ್ರೆ ಮೆಸೇಜ್ ಅವ್ರಿಗೆ ಓದು ಅನ್ನೋ ಒಂದು ಸಂಶಯ ಕೂಡ ಅವ್ರಿಗೆ ಬಂತು. ಆಗ್ಲೇ ತಕ್ಷಣ ಕೆಲವರನ್ನು ಕೂಡ ಸಂಪರ್ಕ ಮಾಡಿದಾಗ ಇದನ್ನು ಮೊಬೈಲ್ ಹ್ಯಾಕ್ ಆಗಿದೆ ಅನ್ನೋ ಒಂದು ಸಂಶಯ ಕೂಡ ನಾಳೆ COD ಪೊಲೀಸರ ತನಿಖೆ ಕೂಡ ಅವ್ರು ಹೋಗ್ತಾ ಇದ್ದಾರೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.